ನಾನು 5-6 ವರ್ಷಗಳ ಹಿಂದೆ, ಒಂದು 8-10 ವರ್ಷಗಳ ಹಿಂದೆ ಅನ್ಕೋತಾ ಇದ್ದೆ, ಇನ್ನು ಜಗತ್ತಿನಲ್ಲಿ ಯುದ್ಧ ಅಂದರೆ ಕೇವಲ ವಾಣಿಜ್ಯ ಯುದ್ಧಗಳು ಮಾತ್ರ ನಡೀತವೆ ಅಂತ. ಅಂದರೆ ಹೆಂಗೆ ಹಣಕಾಸು ವ್ಯಾಪಾರದ ಸುತ್ತ ಜಗತ್ತು ಸುತ್ತೋದಕ್ಕೆ ಶುರುವಾಯಿತು, ಫಿಸಿಕಲ್ ಯುದ್ಧಗಳು ಕಡಿಮೆ ಆಗ್ತವೆ ಅಂತ. ಬಟ್ ಇವತ್ತಿಗೂ ನಾವು ಮಾತಾಡ್ತಾ ಇರೋದು S-400, Su-57 ತಗೋಬೇಕಾ, ಅವೇನೋ F-35 ತಗೋಬೇಕಾ, ತಗೋಬಾರ್ದಾ? ಇದೊಂದು ಬದಲಾವಣೆ ಆಗಲಿಕ್ಕಿಲ್ಲ ಅಂತೀರಾ ಪಾರ್ಥಸಾರಥಿ ಸರ್? ಕೇವಲ ಹಣಕಾಸು ವ್ಯಾಪಾರ ಟ್ರೇಡ್ನಿಂದ ಮಾತ್ರ ಬದಲಾವಣೆ ಆಗಲ್ಲ ಅಂತಲ್ಲ, ಆದರೆ ಈ ಡಿಫೆನ್ಸ್ ಲಾಬಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಪ್ರಪಂಚದಲ್ಲಿ, ಅವರು ಎಲ್ಲಿ ಅಕಸ್ಮಾತ್ ಏನು ತೊಂದರೆ ಇಲ್ಲದೆ ಇದ್ದರೂ ತೊಂದರೆ ಕ್ರಿಯೇಟ್ ಮಾಡಿ ಅವರು ಅವರು ಸುಮಾರು ಇನ್ವೆಸ್ಟ್ ಮಾಡಿ ಅವರು ಡೆವಲಪ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ರಕ್ಷಣೆಗೆ ಬೇಸಿಕಲಿ ಒಂದೇನಾಗ್ತಾ ಇದೆ, ಇವಾಗ ಎಲ್ಲ ಚೇಂಜ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಮೊದಲು ಆರ್ಮಿ ವಾಸ್ ಸೋ ಸ್ಯಾಕ್ರೋಸಂಟ್, ತುಂಬ ಇಂಪಾರ್ಟೆಂಟ್ ಇರೋದು. ಎಲ್ಲಿ ಯುದ್ಧ ಆಯಿತು ಅಂತಂದರೆ ಗಡಿ ದಾಟಿದ್ರೆ ಯುದ್ಧ ಶುರು, ಗಡಿ ದಾಟಿ ನಿಮ್ಮ ಟ್ಯಾಂಕ್ಗಳು, ನಿಮ್ಮ ಸೋಲ್ಜರ್ಸು, ಇದೆಲ್ಲ. ಇವಾಗ ನೀವು ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ನೋಡಿದ್ರಿ, ಅಲ್ಲಿ ನೋಡಿದ್ರೆ ಎಲ್ಲಿ ಬಟನ್ನು ಅಷ್ಟೇ, ನಿಮಗೆ ಏನಿದ್ರು ಡ್ರೋನ್ಸು, ಮಿಸೈಲ್ಸು, ಏರ್ಕ್ರಾಫ್ಟು, ಈ ಥರ ಸ್ಪೇಸ್ ಆಯಿತು. ಅದರಿಂದ ಬಟ್ ಏನಾಗ್ತಾ ಇದೆ ಅಂದರೆ, ಒಂದು ವಿಷಯ ಒಂದು ಕ್ಲಾರಿಫೈ ಮಾಡೋದೇನು ಅಂದರೆ, ಭಾರತ ಮಾಡ್ತಾ ಇರೋದು ಇಟ್ ಈಸ್ ನಾಟ್ ಅಗೇನ್ಸ್ಟ್ ಅಮೇರಿಕಾ ಅಥವಾ ಅಗೇನ್ಸ್ಟ್ ಇನ್ಯಾವುದೇ ದೇಶ ಅಲ್ಲ. ಓಕೆ, ನಾವು ಹೇಳ್ತಾ ಇರೋದೇನು ಅಂದರೆ, ಇವಾಗ ನಮ್ಮ ದೇಶಕ್ಕೆ ಬೇಕಾಗೋದು, ಫಾರ್ ಎಕ್ಸಾಂಪಲ್ಲು ಇವಾಗ ಅವರು ನಮ್ಮ ಪ್ಯಾನಲಿಸ್ಟ್ ಹೇಳಿದಾಗೆ, ರಷ್ಯಾ ಜೊತೆ ನಮಗೆ ಸುಮಾರು 8 ದಶಕಗಳಿಂದ ಎಷ್ಟು ಕಷ್ಟ ಕಾಲದಿಂದ ಹಿಡಿದು 1971ಇಂದ ಅವರು ಸಬ್ಮರೀನ್ ಫ್ಲೀಟ್ ಕಳಿಸೋದ್ರಿಂದ ಟೈಮಿಂದ ಹಿಡಿದು ಪ್ರತಿಯೊಂದು ಸಮಯದಲ್ಲೂ ಕೂಡ ರಷ್ಯಾವನ್ನು ನಾವು ನಂಬುವಂಥದ್ದು. ಅವರು ಪರ್ಮನೆಂಟ್ ಮೊದಲನೇದಾಗಿ ಅವರು ಇಷ್ಟು ವರ್ಷದಿಂದ ನಮಗೆ ಸುಮಾರು ಒಂದು 60-70% ನಮ್ಮ ಮಿಲಿಟರಿ ಇದು ಇಟ್ ಡಿಪೆಂಡೆಡ್ ಆನ್ ಸೋವಿಯತ್ ಯೂನಿಯನ್. ಮೊದಲು ನಾವು 67-70% ನಮಗೆ ಕೊಡ್ತಾ ಇದ್ದಿದ್ದೆಲ್ಲ ಡಿಪೆಂಡಬಲ್ಲು ಅವರೇ. ಈಗ ಬೇರೆ ಕಡೆಯಿಂದ ಕೊಂಡ್ಕೊಳ್ಳೋದಕ್ಕೆ ಆವಾಗಲೇ ಎಷ್ಟು ಕಷ್ಟ ಆಯಿತು. ಈಗಲೂ ಏನು ಅಂದರೆ, ಆವಾಗ ಸ್ಯಾಂಕ್ಷನ್ಸ್ ಅಂತ ಕೊಡ್ತಾ ಇರಲಿಲ್ಲ. ಇವಾಗ ಪ್ರಾಬ್ಲಮ್ ಏನು ಅಂದರೆ, ಇವಾಗ ನಾವು ಕೊಂಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಒಂದು ಕಡೆಯಿಂದ, ಅಲ್ಲಿ ಕೊಂಡ್ಕೊಂಡು ನಾವು ಯೂಸ್ ಮಾಡೋ ಟೈಮ್ನಲ್ಲಿ ಅವರು ಒಂದು ಕಿಲ್ ಸ್ವಿಚ್ ಅಂತ ಅಂದರೆ ಸೋರ್ಸ್ ಕೋಡ್ ಕೊಡೋದಿಲ್ಲ ಅವರು. ಈಗ ನಾವು ಅಮೆರಿಕದಿಂದ ಕೊಂಡ್ಕೊಂಡ್ರೆ ಅವರು ಕೊಡದೇ ಇದ್ದರೆ, ಅವರು ನಮಗೆ ಬೇಕು ಯೂಸ್ ಮಾಡೋ ಟೈಮಲ್ಲಿ ಅದನ್ನು ಯೂಸ್ ಮಾಡೋಕ್ಕಾಗದೇ ಇದ್ರೆ ಏನಾಗುತ್ತೆ. ಅದೇ ರಷ್ಯಾದಲ್ಲಿ ಏನು ಮಾಡ್ತಾರೆ, ಅವರು ಮೊದಲಿನಿಂದಲೂ ನಮಗೆ ಅವ್ರು ಹೇಳಿರೋದೇನು ಅಂದರೆ, ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ, ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಇವಾಗ ಪ್ರತಿಯೊಂದಕ್ಕೂ ಅವರೇ ಕೊಡ್ತಾ ಇದ್ದಾರೆ. ಅದು ಒಂದು ಇಂಪಾರ್ಟೆಂಟು. ಎರಡನೇ ನಾವು ಅಂದ್ಕೊಂಡ್ಬಿಟ್ವಿ, ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದಮೇಲೆ ರಷ್ಯಾ ಅವರದ್ದು ಪವರು, ಶಕ್ತಿ ಎಲ್ಲ ಕಡಿಮೆ ಆಯಿತು, ಈಗ ಅದು ಒಂದು ದೇಶ ಅಂತ. ಬಟ್ ಈಗಲೂ ಭೌಗೋಳಿಕವಾಗಿ ಅಂದರೆ ನಿಮಗೆ ಏರಿಯಾ ಪ್ರಕಾರ ನೋಡಿದ್ರೆ, ರಷ್ಯಾ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅದರ ಹತ್ತಿರ ಬರೋದು ಯಾವ ದೇಶನೂ ಇಲ್ಲ ನಿಜಕ್ಕೆ ನೋಡಿದ್ರೆ. ಅವ್ರ ಹತ್ರ ಒಂದು 16 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ಬೇರೆಯವರು ಕೆನಡಾ ಸೆಕೆಂಡು, ಅದು 7 ಮಿಲಿಯನ್ನೋ ಏನೋ ಬರುತ್ತೆ. ಅವ್ರ ಹತ್ರ ಸಂಪನ್ಮೂಲಗಳು ಬೇಕಾದಷ್ಟಿದೆ. ಓಕೆ, ಅವರಲ್ಲಿ ಮಿಲಿಟರಿ ಕೆಪಾಸಿಟಿ ಎಷ್ಟಿದೆ, ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ಎಷ್ಟಿದೆ, ಈಗಲೂ ಅವರ ಲೀಡರ್ಶಿಪ್ ಇದೆ ಅಲ್ಲಿ, ನ್ಯೂಕ್ಲಿಯರ್ ಮೆಟೀರಿಯಲ್ ಇದೆ. ಆಮೇಲೆ ಏರೋಸ್ಪೇಸು, ಬಾಹ್ಯಾಕಾಶದಲ್ಲಿ ಅವರು ಎಷ್ಟು ಪವರ್ ಇದೆ ಅಲ್ಲಿ ನಮಗೆ ಮಾಡೋದಕ್ಕೆ. ಸೊ ಈಗಲೂ ಅದು ನಮಗೆ ಬಹಳ ಪ್ರಾಮುಖ್ಯವಾದ ದೇಶ. ಎರಡನೇದೇನು ಅಂದರೆ, ಟೈಮ್ ಟೆಸ್ಟೆಡ್, ನಾವು ನಂಬ್ಕೋಬೋದು ಅವ್ರನ್ನ. ಹೌದು, ಓಕೆ. ಆ್ಯಂಡ್ ಇನ್ನೊಂದು ನಾವು ಹೇಳಿದ ಹಾಗೆ ಅವರಿಗೆ ವಿಟೋ ಪವರ್ ಇದೆ, UN ನಲ್ಲಿ ವಿಟೋ ಪವರ್ ಇದೆ. ಸೊ ಕಷ್ಟ ಕಾಲದಲ್ಲಿ ಬೇಕು ಅಂತಂದರೆ ಅವರು ಭಾರತಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಅದರಿಂದ ಈಗ ಮಾಡ್ತಾ ಇರೋದೇನು ಅಂದರೆ, ಒಂದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು ಈಗೇನು ಅಂದರೆ, ಫಾರ್ ಎಕ್ಸಾಂಪಲ್ ನಮಗೂ ಚೈನಾಗೂ ಈಗ ನೋಡಿದ್ರೆ ಟ್ರೇಡಲ್ಲಿ, ರಿಲೇಷನ್ಶಿಪ್ಪಲ್ಲಿ ಅಲ್ಲಿ $90 ಬಿಲಿಯನ್ ನಮಗೆ ಟ್ರೇಡ್ ಡೆಫಿಸಿಟ್ ಇದೆ. ಹೌದು, ಓಕೆ. ಇಲ್ಲಿಗಿಂತ ರಷ್ಯಾಗಿಂತ ತುಂಬ ಜಾಸ್ತಿ, ಚೈನಾ ಜೊತೆ ಜಾಸ್ತಿ ಇದೆ. ಹೌದು, ಇಲ್ಲಿ 64 ಬಿಲಿಯನ್ ಇದೆ. ಆದರೆ ಚೈನಾ ಜೊತೆ ಪ್ರತಿ ವರ್ಷ ಬರ್ತದೋ $90 ಬಿಲಿಯನ್. ಬಟ್ ಅಲ್ಲಿ ಯಾತಕ್ಕೆ ತೊಂದರೆ ಆಗ್ತಾ ಇಲ್ಲ ಅಂದರೆ, ಅವರು ಫೈನಾನ್ಷಿಯಲ್ ಸಿಸ್ಟಮ್, ವರ್ಲ್ಡ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇದ್ದಾರೆ. ಆದ್ದರಿಂದ ನಾವು ಅವರಿಗೆ ಪೇಮೆಂಟ್ ಮಾಡ್ಬೋದು. ಓಕೆ ಓಕೆ. ವೇರಸ್ ಇಲ್ಲಿ ಏನಾಗಿದೆ, ನಮ್ಮ ರಷ್ಯಾ ಜೊತೆ ಏನಾಗಿದೆ ಅಂದರೆ, ಆ ಸ್ವಿಫ್ಟ್ ಸಿಸ್ಟಮಿಂದ ಅವ್ರು ಔಟ್. ಈಗ ನೀವು ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನೀವು ಏನು ಮಾಡ್ತೀರಾ, ವೆಸ್ಟರ್ನ್ ಸಿಸ್ಟಮ್ ಇದೆಯಲ್ಲ, ಇಂಟರ್ ಬ್ಯಾಂಕ್ ಸಿಸ್ಟಮ್ ಟ್ರಾನ್ಸ್ಫರ್ ಮಾಡೋದಕ್ಕೆ, ಆ ಸ್ವಿಫ್ಟಲ್ಲಿ ನೀವು ಮನಿ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಅದು ಅಲ್ಲಿ ಬ್ಯಾಂಕ್ ಥ್ರೂ ಹೋಗುತ್ತೆ. ಈಗ ಏನು ಅಂದರೆ, ಉಕ್ರೇನ್ ತೊಂದರೆ ಶುರು ಆದಮೇಲೆ ರಷ್ಯಾ
ಅದರಿಂದ ತೆಗೆದುಬಿಟ್ಟಿದ್ದಾರೆ. ಅದನ್ನು ತೆಗೆದಿರೋದ್ರಿಂದ ಏನು ಅಂದರೆ ನೀವು ಯಾವ ಥರ ದುಡ್ಡು ಕಳಿಸ್ತೀರಾ ಅವ್ರಿಗೆ? ಕರೆಕ್ಟ್. ಆಗಲ್ಲ. ಇಂಡಿಯನ್ ರುಪಿ ಆ್ಯಂಡ್ ರೂಬಲ್ ಅಕಾಮಿಡೇಷನ್ ಮಾಡೋಣ ಅಂತ ಹೋದರೆ ಅಲ್ಲಿ ಪ್ರಾಬ್ಲಮ್ ಏನಾಗೋದು, ನಾವು ಬರೀ 4.8 ಬಿಲಿಯನ್ 5 ಬಿಲಿಯನ್ ಅಷ್ಟು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲಿಂದ ನಾವು 64 ಬಿಲಿಯನ್ 63 ಬಿಲಿಯನ್ ಅಷ್ಟು ತಗೊಳ್ತೀವಿ. ಅದನ್ನು ಹೇಗೆ ಆ ಗ್ಯಾಪನ್ನು ಫಿಲ್ ಮಾಡ್ತೀರಾ ನೀವು? ಅದಕ್ಕೋಸ್ಕರ ತೊಂದರೆ ಆಗಿರೋದು. ಆದ್ರೂ ಇವತ್ತು ಪುಟಿನ್ ಇವತ್ತೇನು ಹೇಳಿದ್ದಾರೆ, ನಿಮಗೆ ಅನ್ಇಂಟ್ರಪ್ಟೆಡ್ ಸಪ್ಲೈ ಆಫ್ ಆಯಿಲ್ ನಾವು ಕೊಡ್ತೀವಿ. ಯಾಕೆಂದರೆ ಅವ್ರಿಗೂ ಅರ್ಥ ಆಗ್ತಾ ಇದೆ ತೊಂದರೆ ಏನಾಗ್ತಾ ಇದೆ ಅಂತ. ನಾವು ಏನು ಮಾಡಬೇಕು ಅಂದರೆ, ಒಂದು ಇವಾಗ ನೋಡ್ತಾ ಇದ್ರೆ ಏನು ಅಂದರೆ ಉಕ್ರೇನ್ ತೊಂದರೆ ಇನ್ನೇನು ಮುಗಿಯೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಈಗಲೂ ಕೂಡ ಅವ್ರು ಹೇಳಿರೋದು ಏನಂದರೆ ಪೀಸ್ಫುಲ್ ಮಾಡಿಬಿಟ್ಟು ಒಂದು ರೀತಿಯಲ್ಲಿ ಅದು ಮುಗಿದ್ರೆ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ರಿಮೂವ್ ಮಾಡ್ತಾರೆ. ಸ್ಯಾಂಕ್ಷನ್ಸ್ ರಿಮೂವ್ ಮಾಡಿದ ಮೇಲೆ ಆವಾಗ ನಾವು ದುಡ್ಡನ್ನು ಕಳಿಸ್ಬೋದು. ಒಂದು. ಎರಡನೇದೇನು ಅಂದರೆ ಇವತ್ತು ತುಂಬ ಮುಖ್ಯವಾಗಿರೋದು ಅಂದರೆ ಕೆಲವು ಮಾಡಿದ್ದಾರೆ. ಏನು ಅಂದರೆ ಫಾರ್ಮಾಸ್ಯೂಟಿಕಲ್ಸಲ್ಲಿ ಇಂಡಿಯಾ ಬಹಳ ಮುಂದೆ ಇದೆ. ಅದನ್ನು ಸಪ್ಲೈ ಮಾಡೋದಕ್ಕೆ, ಅಲ್ಲಿಂದ ಇಲ್ಲಿ ಯೂರಿಯಾ ಪ್ಲಾಂಟ್ ಸೆಟ್ ಮಾಡೋದಕ್ಕೆ, ಅಂದರೆ ಅವ್ರು ಇನ್ವೆಸ್ಟ್ ಮಾಡಲಿಕ್ಕೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಮರೀನ್ ಪ್ರಾಡಕ್ಟ್ಸು ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಈ ಥರದ್ದೆಲ್ಲ ಎಲ್ಲೆಲ್ಲಿ ನಮ್ಮಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅವರು ವೆಸ್ಟರ್ನ್ ನೇಷನ್ಸಿಂದ ಏನೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೆಲ್ಲ ಭಾರತದಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಪ್ರತಿಯೊಂದು ಸೆಕ್ಟರ್ನಲ್ಲೂ ಇವತ್ತು ಸ್ಟಡಿ ಮಾಡಿಬಿಟ್ಟು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಅದು ಒಂದು ರೀತಿಯಲ್ಲಾಗುತ್ತೆ. ಓಕೆ, ಈ ಥರ ಮಾಡಿಕೊಂಡು ಒಂದೇನಾಗಿದೆ ರಷ್ಯಾಕ್ಕೆ ಈಗ ಅಂದರೆ, ಭಾರತದ ಒಂಥರ ಜಾಗತಿಕ ದೃಷ್ಟಿಯಲ್ಲಿ ಮಟ್ಟದಲ್ಲಿ ನೋಡಿದ್ರೆ ಭಾರತದ ಇಂಪಾರ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಜಾಸ್ತಿ ಆಗ್ತಾ ಇದ್ದಷ್ಟು ಅವ್ರಿಗೇನು ಅಂದರೆ ಭಾರತದ ಜೊತೆ ಸಂಬಂಧ ಇದೆ ಅಂತಂದರೆ ಅವ್ರಿಗೂ ಒಂದು ಬರುತ್ತೆ. ಇವಾಗ ಬ್ರಿಕ್ಸ್ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಆಲ್ಟರ್ನೇಟ್ ಆಗಿ ಬ್ರಿಕ್ಸ್ ಅವರು ಬೇರೆ ಕರೆನ್ಸಿ ತರೋದಾಗಲಿ ಅಥವಾ ಸ್ವಿಫ್ಟ್ಗೆ ಆಲ್ಟರ್ನೇಟ್ ಆಗಿ ಮಾಡೋದು ಇನ್ನೂ ಸ್ವಲ್ಪ ಸದ್ಯದಲ್ಲಿ ಹೇಳ್ಬೋದು, ಬಟ್ ಆಗಲ್ಲ. ಅಂದರೆ ಏನು ಅಂದರೆ ಭಾರತ ಮಾಡ್ತಾ ಇರೋದು, ಇದನ್ನೆಲ್ಲ ಮಾಡ್ತಾ ಇರೋದು ಇದು ಅಮೆರಿಕಾಗೆ ಅಗೇನ್ಸ್ಟ್ ಅಲ್ಲ. ಒಂದು ಅವ್ರು ಹೇಳ್ತಾ ಇರೋದು ಅಮೆರಿಕ ಜೊತೆ ಈಗಲೂ ಟ್ರೇಡ್ ಡೀಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು ರಷ್ಯಾದಿಂದ ಆಯಿಲ್ಲು ಕಡಿಮೆ ಮಾಡಿ ಅಂತ ಟ್ರಂಪ್ ಹೇಳಿದ್ರು, ನಾವು ಅದು ಮಾಡೋಕ್ಕಾಗಲ್ಲ ಅಂತ. ಬಟ್ ಏನಾಗ್ತಾ ಇದೆ ಅಂದರೆ ಈಗ ಸೆಕೆಂಡ್ರಿ ಸ್ಯಾಂಕ್ಷನ್ಸ್ ಮಾಡಿದ್ರು. ಇವಾಗ 2 ಮೇಜರ್ ಆಯಿಲ್ ಕಂಪನೀಸು ರಷ್ಯಾದು, ಅದ್ರ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಮಾಡಿದೆ. ಅದ್ರ ಜೊತೆಗೆ ಈಗ ನಮ್ಮ ಇಂಪೋರ್ಟ್ ಮಾಡ್ಕೊಳ್ತಾರಲ್ಲ, ವೆದರ್ PSU ಇರ್ಬೋದು ಅಥವಾ ಪ್ರೈವೇಟ್ ಕಂಪನೀಸ್ ಇರ್ಬೋದು, ಅವರು ಅದನ್ನು ಇಂಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ, ಅವಾಗೇನಾಗಿದೆ ಸೆಕೆಂಡ್ರಿ ಸ್ಯಾಂಕ್ಷನ್ಸು ಅವ್ರ ಮೇಲೆ ಅಪ್ಲೈ ಆಗಿಬಿಟ್ಟು ಅವರಿಗೆ ತೊಂದರೆ ಆಗುತ್ತೆ. ಅದರಿಂದ ಇವಾಗ ಇಂಪೋರ್ಟ್ ಆಫ್ ಆಯಿಲ್ ಫ್ರಮ್ ರಷ್ಯಾ ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆದ ತಕ್ಷಣ, ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಪ್ರಾಬಬಲಿ ನಮ್ಮದು ಟ್ರೇಡ್ ಡೀಲು ಅಮೆರಿಕ ಜೊತೆ ಆಗುತ್ತೆ. ಅಮೆರಿಕ ಜೊತೆ ರಿಲೇಷನ್ಸ್ ಕೂಡ ಭಾಳ ಇಂಪಾರ್ಟೆಂಟು, ಅದನ್ನು ನಾವು ಮರಿಬಾರ್ದು. ಎರಡನೇದೇನು ಅಂದರೆ ನಾವು ಅಮೆರಿಕಾಗೆ ಅಗೇನ್ಸ್ಟ್ ಆಗಿ ಈ ರಿಲೇಷನ್ಶಿಪ್ ಮಾಡ್ತಾ ಇಲ್ಲ, ಅದನ್ನು ತಿಳ್ಕೊಬೇಕಷ್ಟೆ. ಆದರೆ ಒಂದು ವಿಷಯ ಅಬ್ಸರ್ವ್ ಮಾಡಬೇಕಾದದ್ದು, ಭಾರತದ ರಾಜಕಾರಣಿಗಳಿಗೆ ಭಾರತದ ಮೇಲೆ ಪ್ರೇಮ ಜಾಸ್ತಿ ಆದಾಗ ಭಾರತ ಉದ್ಧಾರ ಆಗುತ್ತೆ, ಅಮೆರಿಕದ ರಾಜಕಾರಣಿಗಳಿಗೆ ಅಮೆರಿಕದ ಮೇಲಿನ ಪ್ರೇಮ ಜಾಸ್ತಿ ಆದಾಗ ಇನ್ನೊಂದು ದೇಶಕ್ಕೆ ತೊಂದರೆ ಆಗುತ್ತೆ. ನೋಡಿ, H1B ವೀಸಾ ನಾವು ಕ್ಯಾನ್ಸಲ್ ಮಾಡ್ತೀವಿ, ನಮ್ಮವ್ರಿಗೆ ಜಾಬ್ ಕೊಡಿ, ಅದು ಇದು ತೊಂದರೆ ಆಗೋದು ಇನ್ನೊಂದು ದೇಶಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.